ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಯಾವುದೇ ಟಾಸ್ಕ್‌ಗಳು ನಡೆಯಲ್ಲ. ಎಲ್ಲ ಸ್ಪರ್ಧಿಗಳನ್ನ ಕಿಚ್ಚ ಸುದೀಪ್ ಅವರೇ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ. ಹೀಗಾಗಿ ಪ್ರತಿ ಸ್ಪರ್ಧಿಗಳಿಗೂ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ಈ ಮಧ್ಯೆ ಜಾಹ್ನವಿ ಮತ್ತು ಕಾವ್ಯ ಶೈವ ವಿಶೇಷ ಕಾರಣಕ್ಕೆ ಗಮನ ಸೆಳೆಯುತ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಯಾವುದೇ ಟಾಸ್ಕ್‌ಗಳು ನಡೆಯಲ್ಲ. ಎಲ್ಲ ಸ್ಪರ್ಧಿಗಳನ್ನ ಕಿಚ್ಚ ಸುದೀಪ್ ಅವರೇ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ. ಹೀಗಾಗಿ ಪ್ರತಿ ಸ್ಪರ್ಧಿಗಳಿಗೂ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ಟಾಸ್ಕ್‌ಗಳು ಇಲ್ಲದ ಕಾರಣ ದೊಡ್ಡ ಮನೆಯಲ್ಲಿ ಮುಂದಿನ ವಾರಕ್ಕೆ ಸೇವ್ ಆಗ್ಬೇಕು ಅಂದರೆ ಸ್ಪರ್ಧಿಗಳು ತಮ್ಮನ್ನು ತಾವು ನಿರೂಪಿಸಿಕೊಳ್ಳಬೇಕಿದೆ. ಅದಕ್ಕಾಗಿ ಒಬ್ಬೊಬ್ಬರು ಒಂದೊಂದು ಹಾದಿಯನ್ನ ಕಂಡುಕೊಳ್ತಿದ್ದಾರೆ. ವಿಶೇಷ ಅಂದರೆ ಜಾಹ್ನವಿ ಮತ್ತು ಕಾವ್ಯ ಶೈವ ಹಳ್ಳಿ ಮನೆಯ ಗಾಸಿಪ್ ಕನ್ಯೆಯರಾಗಿ ಬದಲಾಗಿದ್ದಾರೆ. ಹಳ್ಳಿ ಶೈಲಿಯಲ್ಲಿ ಮಾರುವೇಷ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ತಿರುಗಾಡುತ್ತಿರುವ ಇವರು ಇತರ ಸ್ಪರ್ಧಿಗಳ ಬಗ್ಗೆ ಚರ್ಚೆ ನಡೆಸಿ ತಮಾಷೆ ಮಾಡಿ ಮಜಾ ತಗುತ್ತಿದ್ದಾರೆ. ಇಬ್ಬರ ಸಂಭಾಷಣೆ ಕೇಳಿ ಬೇರೆ ಸ್ಪರ್ಧಿಗಳು ನಕ್ಕು ನಲಿಯುತ್ತಿದ್ದಾರೆ. ಗಾರ್ಡನ್ ಏರಿಯಾದಲ್ಲಿ ನಡೆದ ಮಾತುಕತೆಯೊಂದು ಹೀಗಿದೆ. ಗಾರ್ಡನ್ ಏರಿಯಾದಲ್ಲಿ ಬಹುತೇಕ ಸ್ಪರ್ಧಿಗಳು ಕೂತಿದ್ರು. ಅಶ್ವಿನಿ ಗೌಡ ಮಾತ್ರ ನಿಂತಿದ್ದಾರೆ. ಅಶ್ವಿನಿ ಗೌಡರನ್ನ ನೋಡಿ ಜಾಹ್ನವಿ ಕಾವ್ಯ ಜೊತೆ ಮಾತಿಗೆ ಇಳಿದಿದ್ದಾರೆ. ಇವ್ರು ರಾಜಮಾತೆ ಅಂತ ಕರೀತಿದ್ರಲ್ವಾ, ಜಾಹ್ನವಿ ಮತ್ತು ಇವ್ರು ಯಾವಾಗ್ಲೂ ಕಚ್ಕೊಂಡೇ ಇದ್ರು, ಎಲ್ಲಿಗೆ ಹೋದ್ರು ಒಟ್ಟಿಗೆ ಹೋಗ್ತಿದ್ರು, ಬೆಳಗಿನ ಜಾವದವರೆಗೂ ಮಾತಾಡೋರು ಎಂದು ರಾಗ ಎಳೆದಿದ್ದಾರೆ. ಅದಕ್ಕೆ ಕಾವ್ಯ ಕೂಡ ಗೇಲಿ ಮಾಡಿದ್ದಾರೆ. ಇದನ್ನ ಕೇಳಿಸಿಕೊಂಡ ಅಶ್ವಿನಿ ನಿಂತಲ್ಲೇ ನಕ್ಕಿದ್ದಾರೆ. ಕಾವ್ಯ ಮತ್ತು ಜಾಹ್ನವಿ ಸಂಪೂರ್ಣ ಸಂಭಾಷಣೆ ಹೀಗಿತ್ತು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.